ಇದು ಹುಣಸೆ ಬೀಜ. ಕಲ್ಲಾಗ ಹಾಕಿ ಕುಟ್ಬಿಟ್ರೆ, ಇದು ಕಲ್ಲಾಗೋ ಕಡ್ಡೆಗೋ ಏನಾಗೋ ಕುಟ್ಬಿಟ್ರೆ ಸಿಪ್ಪೆ ಬಂದ್ಬಿಡ್ತೈತಿ, ಬೆಳ್ಳಗಾಗ್ತೈತಿ. ಬೆಳ್ಳಗಿರೋದನ್ನ ನೆನೆ ಹಾಕ್ಬಿಟ್ಟು ಕಡಲೆಬೇಳೆಗೆ ಸ್ವಲ್ಪ ಹಾಕಿ ಇದು ಅದು ಸೇರಿಸಿ ವಡೆ ಮಾಡಬೇಕು. ಜಾಸ್ತಿ ಪೌಷ್ಟಿಕಾಂಶ, ಗಟ್ಟಿ ಜಾಸ್ತಿ, ಕಬ್ಬಿಣಾಂಶ ಜಾಸ್ತಿ ಐತಿದೆ. ಸಿಲ್ಮೆ ವಡೆ ಸಾಯ್ತವೆ, ಅದಕ್ಕೆ ಹೊಟ್ಟೆಗೆ ಒಳ್ಳೇದಲ್ವಾ, ಅದಕ್ಕೆ ವಡೆ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ತಿನ್ನೋಕ್ಕೆ. ಗಟ್ಟಿ ಆದ್ದು ಎಲ್ಲ ಇದು ವೇಸ್ಟು, ನೀವು ವೇಸ್ಟ್ ಮಾಡ್ತೀರ, ಅದನ್ನು ನಾನು ವಡೆ ಮಾಡಿ ತೋರಿಸ್ತೀನಿ. ಹಂಗೆ ಮಾಡ್ಕೊಂಡು ತಿನ್ನಿರಿ. ಹೊಟ್ಟೆನೂ ಕ್ಲೀನಾಗುತ್ತೆ, ಜಾಸ್ತಿ ಶಕ್ತಿ ಜಾಸ್ತಿ ಶಕ್ತಿ. ಇದು ವಡೆ ನಾನಾಗಿರುತ್ತೆ ನೀತು. ಹಿಂಗೆ ಕರಲು ಚೆನ್ನಾಗಿರುತ್ತಲ್ಲ. ಅದು ಕಡಿ ಬೇಡ ಬಿಡಮ್ಮ, ಅದಕ್ಕೆ ತಿನ್ನಿವ. ತಿನ್ನೋಕ್ಕೇನು ಚಂದ ಗೊತ್ತಾ? ಇದೇನು ಕೇಳು, ವಡೆ ಮಾಡೋಕ್ಕೆ. ಅದು ಕೈಲಿ ಬಿಡ್ತು. ಇದನ್ನ ಹಚ್ಬೇಕಾಗತ್ತೆ ನೋಡಿ. ಹುಣಸೆ ಬೀಜ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ವಡೆ ಅಷ್ಟು ಚೆನ್ನಾಗಿರುತ್ತೆ, ಮೈಗೆ ಒಳ್ಳೆಯದು ಇದು. ಅದಕ್ಕೆ ತಿನ್ನಬೇಕು. ಹೇಳು. ಇದು ಹುಣಸೆ ಬೀಜ ಹುರಿದು ಪುಡಿ ಮಾಡಿದ್ದೀನಿ, ಎಲ್ಲ ಗಲೀಜು ತೆಗ್ದಿದ್ದೀನಿ. ಇದನ್ನು ಇವಾಗ ನೀರು ಹಾಕಿ ನೆನಹಾಕ್ಬೇಕು. ಇನ್ನು ಸಾಕು, ಒಂದು ರಾತ್ರಿ ಪೂರ್ತಿ ನೆನಿಬೇಕು. ಇವು ನೆಂದ್ಬಿಟ್ಟು ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಇದು ಕಡಲೆಬೇಳೆ ಇಲ್ಲ ಉದ್ದಿನಬೇಳೆ ಮಿಕ್ಸ್ ಮಾಡಿಬಿಟ್ಟು ಇದು ಮಾಡೋದು ವಡೆ. ಬರೆಯೋದು ಮಾಡ್ಬೋದು, ಅದು ಮಿಕ್ಸ್ ಮಾಡಿ ಮಾಡ್ಬೋದು. ವಡೆಗೆ ಏನೇನು ಹಾಕ್ತೀವಿ ಅದೆಲ್ಲ ಹಾಕ್ಬಿಟ್ಟು ವಡೆ ಮಾಡಬೇಕು. ನಾಳೆ ತೋರಿಸ್ತೀನಿ. ಇದು ಹುಣಸೆ ಬೀಜ ಹುರ್ಕೊಂಡು ಸಿಪ್ಪೆ ತಕ್ಕೊಂಡು ಬೆಳ್ಳ ಮಾಡ್ಕೊಂಡಿದ್ದೀನಿ, ನೆನೆಸ್ಕೊಂಡಿದ್ದೀನಿ. ಇದನ್ನು ರುಬ್ಬಿಟ್ಟು ಇದರಿಂದ ವಡೆ ಮಾಡ್ತೀನಿ. ಹುಣಸೆ ಬೀಜ ಹುರ್ಕೊಂಡು ಸಿಪ್ಪೆ ತಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹುಣಸೆ ಬೀಜ, ಇದು ಒಂದೆರಡು ಕಡಲೆಬೇಳೆ, ಇದೆರಡು ಸೇರಿಸ್ಬಿಟ್ಟು ವಡೆ ಮಾಡ್ತೀನಿ. ಹಾಕಲ್ಲ, ಅದಕ್ಕೆ ಹಾಕಲ್ಲ. ಸರಿ, ಎಲ್ಲ ಐತಿ ಸಬ್ಬಕ್ಕಿ. ನಾನು ಹಾಕಿದ್ದೀನಿ. ಏನು ನಾನು ಹಾಕಿದ್ದೀನಿ. ಎಣ್ಣೆ ಹಾಕಿದ್ಯಾ? ಹಿಂಗೆ ಹಾಕ್ತೀನಿ. ಎಣ್ಣೆ ಹಾಕು. ಸಬ್ಬಕ್ಕಿ ನಾನು ಹಾಕಿದ್ದೀನಿ. ಸಬ್ಬಕ್ಕಿ ನಾನು ಹಾಕಿ ಬೆಲ್ಲ ಹಾಕಿ, ಆರ್ಗಾನಿಕ್ ಬೆಲ್ಲ ಹಾಕಿ ಅದರಿಂದ ಪಾಯಸ. ಕರ್ಬೇವು ಸೊಪ್ಪು ಅಮ್ಮ, ಬಾರ ಮೇಲೆ ಕರ್ಬೇವು ಸೊಪ್ಪು ಕೊಡು. ಒಣಗಿದ ಮೆಣಸಿನ್ಕಾಯಿ, ಹುಣಸೆ ಬೀಜ
ಹಾಕ್ತೀಯಾ ಹಾಕ್ಲ ಹುಣಸೆ ಬೀಜ ಕಡಲೆಬೇಳೆ ವಡೆ, ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹುಣಸೆ ಬೀಜ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು, ಆಗಲ್ಲ ಆಗಲ್ಲ ಸಾಯಂಕಾಲ ಸಾಂಬಾರು ಮೂರೇ ಅಮ್ಮ ಮೆಣಸಿನ್ಕಾಯಿ ಹಾಕಿರೋದು. ಹೌದೇ ಅದಲ್ಲ ಕಣ ಪ್ಲಾಸ್ಟಿಕ್ ದೊಡ್ಡ ಇದಾವಲ್ಲ ಅದನ್ನೇ ಓಕೆ ಚೆನ್ನಾಗೈತೆ. ವಡೆ ಚೆನ್ನಾಗೈತೆ ನೋಡಿ ಮೆತ್ತಿಗೆ.